ರೂಪಾಯಿ. ಸುರೇಂದ್ರ 8 ದಿವಸ ಟೈಮ್ ಕೊಟ್ಟಿದ್ದೀನಪ್ಪ. ನನ್ನ ಮಾತನ್ನು ಕರೆಕ್ಟಾಗಿ ಕೇಳಿ ನಿಮಗೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಏನು ಅನಿಸ್ತು ಅಂತ ಕರೆಕ್ಟಾಗಿ ನೀವು ಏನದು ಪ್ರಬಂಧ 2 ಪುಟಕ್ಕೆ ಮೀರಿದಂತೆ ಮೀರಲಿ, 2.5 ಪುಟ ಆಗಲಿ ಪರವಾಗಿಲ್ಲ. ಯಾರು ಅತ್ಯುತ್ತಮವಾಗಿ ಬರೀತಾರೋ ಅವ್ರಿಗೆ ಕ್ಯಾಶ್ ಪ್ರೈಸ್ ಹೇಳಿದ್ದೀನಿ 500, 400, 300, 200, 100. ಕೇಳಿಸ್ಕೊಂಡ್ರ? ಆದ್ದರಿಂದ ಈ ಮಾತುಗಳನ್ನು ಸರಿಯಾಗಿ ಗಮನಿಸಬೇಕು. ಕಡೆಯಲ್ಲಿ ಒಂಚೂರು ಮಾತಾಡ್ತಿದ್ದಾರೆ, ಮೂಲೆ ಯಾಕೋ ವಾಸ್ತು ಸರಿ ಇಲ್ಲ ಅನ್ಸುತ್ತಿಲ್ಲಿ, ಅದೊಂದು ಮೂಲೆಯಲ್ಲಿ ಒಂಚೂರು ಮಾತಾಡ್ತಾ ಇದ್ದಾರೆ. ದೊಡ್ಡವರು ಒಂಚೂರು ನೋಡ್ಕೊಂಡ್ಬಿಟ್ರೆ ಇನ್ನು ಕಾರ್ಯಕ್ರಮದಲ್ಲಿ ಎಲ್ಲ ಚೆನ್ನಾಗಿದೆ, ಗಮನಿಸ್ತಾ ಹೋಗ್ಬೇಕು. ದೊಡ್ಡವರು ಕೂಡ ಅಷ್ಟೇ ಈ ಕಡೆ ಗಮನಿಸ್ಬೇಕು. ತುಂಬ ಅನಿವಾರ್ಯ ಆಯಿತು ಅಂದ್ರೆ ಓಡಾಡಿ, ತುಂಬ ಅನಿವಾರ್ಯ ಆಯಿತು ಅಂದ್ರೆ ಮೊಬೈಲ್ ನೋಡಿ, ಅದು ಬಿಟ್ಟರೆ ಇನ್ನೆಲ್ಲರೂ ಈ ಕಡೆ ಗಮನಿಸ್ಬೇಕು. ದಯವಿಟ್ಟು ನಿಮ್ಮೆಲ್ಲರ ಗಮನ ನನಗೆ ಒಂದು ವಿಶೇಷವಾದಂತಹ ಗೌರವ. ನೀವು ಗೌರವವಾಗಿ ನಡ್ಕೊಳ್ಳೋದಕ್ಕೆ ದ್ಯೋತಕ ಅದು, ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಪ್ರಪ್ರಥಮವಾಗಿ ನಾನು ನಿಮ್ಮೆಲ್ಲರ ಗಮನಕ್ಕೆ ತರೋದು ಏನಂತಂದ್ರೆ, ಚೆನ್ನಾಗಿ ನೆನಪಿಟ್ಕೊಳ್ಳಿ, ನಮಗೆ ಮನುಷ್ಯ ಜನ್ಮ ಅನ್ನೋದು ಪ್ರಾಪ್ತವಾಗೋದೇ ಭಗವಂತನ ಕೃಪೆಯಿಂದ. ನೀವು ಗಮನಿಸ್ತಾ ಹೋಗಿ, ಮನುಷ್ಯ ಜನ್ಮ ಸಿಕ್ಬಿಟ್ಟಿದೆ ಅಂದಾಕ್ಷಣ ಎಷ್ಟೋ ಜನ ಹೇಳ್ತಾರೆ, ಮನುಷ್ಯ ಜನ್ಮ ಸಿಕ್ತು ಅಂದಾಕ್ಷಣ ಎಲ್ಲ ಸಿಕ್ಬಿಡ್ತಾ, ನಾವು ಮನುಷ್ಯರಾದಾಕ್ಷಣ ನಮ್ಗೆ ಇಷ್ಟ ಬಂದಿದ್ದು ಎಲ್ಲವೂ ಕೂಡ ನಮಗೆ ಪ್ರಾಪ್ತವಾಗುತ್ತಾ? ಆದರೆ ನೆನಪಿಟ್ಕೊಳ್ಳಿ, ಭಗವಂತನ ವ್ಯವಸ್ಥೆಯಲ್ಲಿ ಒಂದು ವಿಶೇಷ ಏನು ಅಂದರೆ, ಯಾವಾಗ ನಮಗೆ ಮನುಷ್ಯ ಜನ್ಮ ಸಿಗುತ್ತೋ ಈ ಮನುಷ್ಯ ಜನ್ಮವನ್ನು ಬಳಸ್ಕೊಂಡು ನಾವು ಏನು ಬೇಕಾದರೂ ಸಾಧಿಸೋದಕ್ಕೆ ಅವಕಾಶ ಇದೆ. ಆನೆ ಬಹಳ ದೊಡ್ಡ ಪ್ರಾಣಿ, ಆದರೆ ಆನೆ ಮನುಷ್ಯನಂತೆ ಸಾಧಿಸೋದಕ್ಕೆ ಆಗೋದಿಲ್ಲ. ಒಬ್ಬ ಹುಡುಗ ಹೇಳ್ದ ಒಂದ್ಸಲ, ಸ್ವಾಮಿ 100 ಜನ ಪುರುಷರ ಶಕ್ತಿ ಒಂದು ಆನೆಗಿರುತ್ತೆ ಅಂತ. 100 ಜನರ ಶಾರೀರಿಕ ಶಕ್ತಿ ಒಂದು ಆನೆಗಿರುತ್ತೆ ಅಂತ. ಪಕ್ಕದಲ್ಲಿದ್ದಂಥ ಒಬ್ರು ಬುದ್ಧಿವಂತರು ವೆಟರ್ನರಿ ಡಾಕ್ಟರ್ ಹೇಳಿದ್ರು, 100 ಆನೆಗಳನ್ನು ಕೊಲ್ಲೋ ಶಕ್ತಿ ಒಬ್ಬ ಮನುಷ್ಯನಿಗಿರುತ್ತೆ ಅಂತ. ಅಂದ್ರೆ ನಿಮ್ಗೆ ಅರ್ಥ ಆಗತ್ತೆ, ಯಾವುದೇ ರೀತಿಯಲ್ಲಿ ಮನುಷ್ಯನಿಗೆ ಶಾರೀರಿಕ ಶಕ್ತಿ ಒಂದೇ ಶಕ್ತಿ ಅಲ್ಲ, ಅವನಿಗೆ ಮನಸ್ಸಿದೆ, ಬುದ್ಧಿ ಇದೆ, ಅವನಿಗೊಂದು ಭಾವನಾ ಪ್ರಪಂಚ ಇದೆ, ಭಾವಿಸೋದಕ್ಕೊಂದು ಅವಕಾಶ ಇದೆ. ನೋಡಿ, ನೀವೆಲ್ಲ ಪ್ರೀತಿಯಿಂದ ಭಾವಿಸಿ ನನ್ನನ್ನು ಕರೆದ್ರಿ, ನಾನು ಪ್ರೀತಿಯಿಂದ ನಿಮ್ಮ ಶಾಲೆಗೆ ಬಂದೆ, ರಾಘವೇಂದ್ರ ರಾಯರು ನಿಮಗೆ ಪ್ರೀತಿಯಿಂದ ಪೂಜೆ ಮಾಡಿಸಿದ್ರು, ಹೆಡ್ ಮಾಸ್ಟರ್ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸಿದ್ರು, ವಿದ್ಯಾಧಿಕಾರಿಗಳು ಪ್ರೀತಿಯಿಂದ ಬಂದು ಎಲ್ಲ ಕೆಲಸ ಒತ್ತಟ್ಟಿಗಿಟ್ಟು ಅವ್ರು ಬಂದು ಕುಳಿಸ್ಕೊಂಡ್ರು, ತಾಯಂದ್ರು ಬಂದರು, ಎಲ್ಲರೂ ಬಂದರು. ಇಲ್ಲಿ ನಿಮ್ಮ ನಡುವೆ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮೌಲ್ಯ ಯಾವುದು ಗೊತ್ತಾ? ಪ್ರೀತಿ, ವಿಶ್ವಾಸ, ಭಾವನೆಗಳು. ನೋಡಿ, ಇವತ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ನಮ್ಮ ಮಕ್ಕಳು. ತುಂಬಾ ಸಂತೋಷ ಆಯಿತು ನನಗೆ. ಆರೋಗ್ಯವಾಗಿದ್ದೀರಿ, ಗ್ರಾಮೀಣ ಮಕ್ಕಳು ನೀವು ಆರೋಗ್ಯವಾಗಿದ್ದೀರಿ. ಸಿಟಿಲಿ ನೋಡ್ಬೇಕು ನೀವು, ಎಲ್ಲ ಒಂಥರ ಈ ಅನೆಮಿಕ್ ಪೇಷಂಟ್ಸ್ ತರ ಇರ್ತಾರೆ, ರಕ್ತದ ಕೊರತೆಯಿಂದ ಬಿಳಿಚ್ಕೊಂಡ್ಬಿಟ್ಟಿರ್ತಾರೆ, ಬೆಳಗ್ಗೆ ಕಾಣ್ತಿರ್ತಾರೆ. ಬೆಳಗಿರೋದೆಲ್ಲ ಹಾಲಲ್ಲ ಅನ್ನೋದು ನೆನ್ಪಿಟ್ಕೋಬೇಕು ನೀವು, ಬೆಳಗಿರೋದೆಲ್ಲ ಹಾಲಲ್ಲ ಅಂತ. ಇವತ್ತು ನೋಡಿ, ನಮ್ಮ ಮಕ್ಕಳೆಲ್ಲ ಲಕ್ಷಣವಾಗಿದ್ದೀರಪ್ಪ, ನೀವೆಲ್ಲ ತುಂಬ ಚೆನ್ನಾಗಿದ್ದೀರಿ, ನೀವೆಲ್ಲ ಗಟ್ಟಿಮುಟ್ಟಾಗಿದ್ದೀರಿ. ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ನಿಮ್ಗೆ 2 ಹೊತ್ತು ಊಟ ಹಾಕಿ ನೀವು ವಿದ್ಯಾವಂತರಾಗಬೇಕು ಅನ್ನೋ ಒಂದು ದೊಡ್ಡ ಹಿಮಾಲಯದಂಥ ಕನಸು ಕಟ್ಕೊಂಡಿದ್ದಾರೆ. ಇದೆಲ್ಲ ಕೃತಜ್ಞತೆಯಿಂದ ನೀವು ಮತ್ತೆ ನೆನಪು ಮಾಡ್ಕೋಬೇಕು. ನಿಮ್ಮ ತಂದೆ ತಾಯಿ ಎಷ್ಟು ನಿಮಗಾಗಿ ಪರಿಶ್ರಮ ಪಡ್ತಾರೆ. ಒಂದು ಉತ್ತಮವಾದ ಕುಟುಂಬದಲ್ಲಿ ಹುಟ್ಟಿದ್ದೀರಿ, ನಿಮಗೆ ಶಿಕ್ಷಣ ಸಿಕ್ಕಿದೆ. ಈಗ ಇದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಮೇಲ್ಛಾವಣಿ ಮೇಲೆ ಹೋಗೋದಕ್ಕೆ ನಾವು ಏಣಿಯಲ್ಲಿ ಒಂದೊಂದೇ ಮೆಟ್ಲು ಹತ್ಕೊಂಡು ಮೇಲ್ಛಾವಣಿ ಮೇಲೆ ಹೋಗೋದಷ್ಟು ಸುಲಭವೋ, ಹಾಗೆಯೇ ನಮ್ಮ ಜೀವನದಲ್ಲಿ ಯಶಸ್ಸಿನ ಏಣಿಯನ್ನು ಹತ್ತಬೇಕಾದ್ರೆ ಒಂದೊಂದೇ ಹಂತದ ಮೂಲಕ ಹಾದು ಹೋಗ್ಬೇಕು. ಮಿಡ್ಲ್ ಸ್ಕೂಲ್ನಲ್ಲಿ ಸ್ಟಡಿ ಮಾಡಿದ್ರೆ ನೀವು ಈಗ ಹೈಸ್ಕೂಲಿಗೆ ಬಂದ್ರಿ, ಮುಂದಿನ ವರ್ಷ ಕಾಲೇಜಿಗೆ ಬಂದ್ಬಿಡ್ತೀರಿ ತುಮಕೂರಿಗೆ. ಇನ್ನೂ ತಾಕತ್ತಿದ್ದು ಓದ್ತೀರಿ ಅಂದರೆ ದೇಶ ವಿದೇಶಗಳಿಗೆ ಹೋಗಿ ಓದ್ತೀರಿ. ಇದೆಲ್ಲವೂ ಕೂಡ ನಿಮ್ಮ ಯಶಸ್ಸಿನ ಏಣಿಯಲ್ಲಿ ಬೇರೆ ಬೇರೆ ಹಂತಗಳು. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೀವು ಹಸು ತಂದು ಕಟ್ಟಿದ ತಕ್ಷಣ ನಿಮ್ಗೆ ಹಾಲು ಸಿಗಲ್ಲ, ಹಸು ಮೇವು ಹಾಕಬೇಕು. ಹಸು ಅಮೃತೋಪಮವಾದ ಹಾಲನ್ನೇ ಕೊಟ್ಟರು ಕೂಡ ಅದ್ರ ಕೆಚ್ಚಲನ್ನು ಚೆನ್ನಾಗಿ ತೊಳಿಬೇಕು. ಕೆಚ್ಚಲು ಚೆನ್ನಾಗಿ ತೊಳೆದು ಆಮೇಲೆ ಹಾಲು ಹಿಂಡಬೇಕು. ಕೆಚ್ಚಲಲ್ಲಿ ಏನಾದರೂ ಕೊಳಕಿತ್ತು ಅಂದ್ರೆ ಹಾಲು ಕಲ್ಮಶ ಆಗ್ಬಿಡುತ್ತೆ. ಎಷ್ಟೋ ಸಲ ಹಸುವಿನ ಕೊಳಕು ಹಾಲು ಒಡೆದೋಗಂಗೆ ಮಾಡಿಬಿಡುತ್ತೆ. ನಿಮ್ಗೆಲ್ಲ ಗೊತ್ತಿದೆ, ಹಳ್ಳಿ ಕಡೆ ಚೆನ್ನಾಗಿ ಗೊತ್ತಿದೆ. ಸಿಟಿ ಕಡೆ ಅವ್ರಿಗೆಲ್ಲರೂ ಬರೀ ಕವರ್ ಹಾಲು ಕುಡಿದು ಅವ್ರಿಗೆ ಹಾಲು ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ನಿಮ್ಗೆ ಅಟ್ಲೀಸ್ಟ್ ಹಸು ಹತ್ರ ಹಾಲು ಸಿಗುತ್ತೆ. ಮೇಕೆ ಹಾಲು ಕುಡ್ದಿದ್ದೀರಿ, ಯಾರಾದ್ರೂ ಕೈ ಎತ್ರಿ? ಕುಡ್ದಿದ್ದೀರಿ. ನಾನು ಕೂಡ ಮೇಕೆ ಹಾಲು ಕುಡ್ದಿದ್ದೀನಿ.
ನಮ್ಮ ಜಮೀನೊಳಕ್ಕೆ ಕೆಲವು ಮೇಕೆಗಳು ನುಗ್ಬಿಡೋವು, ಇನ್ನು ಪಕ್ಕದ ರೈತನ ಬೈದ್ರ ಪ್ರಯೋಜನ ಇಲ್ಲ ಅಂತ ಇಬ್ಬರು ಕೈ ಕಾಲು ಹಿಡ್ಕೊಳ್ಳೋರು ನಾವು ಮೇಕೆ ಹಾಲು ಕುಡಿತಾ ಇದ್ವಿ ನಾವು ಚಿಕ್ಕ ಹುಡುಗರಿದ್ದಾಗ. ಹಸುವಿನ ಹಾಲ್ಗೂ ಮೇಕೆ ಹಾಲ್ಗೂ ಏನು ಗೊತ್ತಾ ವ್ಯತ್ಯಾಸ? ಸ್ವಲ್ಪ ಈ ಮೇಕೆ ಹಾಲಿನಲ್ಲಿ ಸೊಪ್ಪಿನ ವಾಸನೆ ಜಾಸ್ತಿ, ಎಲ್ಲ ಸೊಪ್ಪು ತಿನ್ಬಿಡುತ್ತದು. ಹೀಗಾಗಿ ಮೇಕೆ ಹಾಲು ಸ್ವಲ್ಪ ಸೊಪ್ಪು ವಾಸನೆ ಮುಂದೆ. ಹಸು ಬಹಳ ನಾಜೂಕು ಪ್ರಾಣಿ, ನೀವೆಲ್ಲ ನೋಡಿದ್ದೀರಿ. ಇವತ್ತಂತೂ ಹಸುಗಳು ತುಂಬಾ ನಾಜೂಕಾಗ್ಬಿಟ್ಟಿದೆ, ಹೌದಾನೆ? ಈಗ ಎಲ್ಲಂದ್ರೆ ಬಗ್ಗಡ ನೀರು ಕುಡಿಯಲ್ಲ ಎತ್ತುಗಳು. ಆಯಿಲ್ ಮಿಷಿನ್ ಹೌಸ್ಂದು ಬೋರಿಂದ ಬಂದು ನೀರನ್ನೇ ಕುಡಿಯೋದು. ನಾನು ಅದನ್ನು ಗಮನಿಸಿದ್ದೀನಿ. ಎಲ್ಲ ಕಡೆ ಗುಂಡಿ ಬಂಡಿಲಿ ಕುಡಿತದಲ್ಲ, ಇನ್ನು ಹಿಂಗೆ ಕುಡಿಯಲ್ಲ. ಈಗ ಅವು ನಾಜೂಕಾಗ್ಬಿಟ್ಟಿವೆ, ಅವು ಕೂಡ ಸ್ವಲ್ಪ ಮಾಡ್ರನ್ ಆಗ್ಬಿಟ್ಟಿದೆ. ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮನುಷ್ಯ ಜನ್ಮ, ಮೊದಲನೇ ವಾಕ್ಯ, ಮನುಷ್ಯ ಜನ್ಮ ಬಿಟ್ಟಿಯಾಗಿ ಸಿಗಲಿಲ್ಲ, ಏಕಾಏಕಿ ಸಿಗಲಿಲ್ಲ, ಅಥವಾ ಯಾವುದೋ ರೀತಿ ಬೆಲೆ ಇಲ್ಲದಂತಹ ರೀತಿಯಲ್ಲಿ ಅದು ಉಡುಗೊರೆಯಾಗಿ ಸಿಗಲಿಲ್ಲ. ನೆನ್ಪಿಟ್ಕೋಬೇಕು. ಎರಡನೇ ವಾಕ್ಯ, ಮನುಷ್ಯ ಜನ್ಮ ಸಿಕ್ಕಿದ ಮೇಲೆ ನಾವು ಏನನ್ನು ಬೇಕಾದರೂ ಸಾಧಿಸೋದಕ್ಕೆ ಅವಕಾಶ ಇದೆ. ಮನುಷ್ಯ ಜನ್ಮದಲ್ಲಿ ನಮಗೆ ಶರೀರದ ಬಲ ಇದೆ, ಮನಸ್ಸಿನ ಬಲ ಇದೆ, ಬುದ್ಧಿಯ ಬೆಂಬಲ ಇದೆ, ಬೇರೆಯವರಿಂದ ಮಾರ್ಗದರ್ಶನ ಪಡ್ಕೊಳ್ಳೋಕೆ ಅವಕಾಶ ಇದೆ, ನಾವು ಆಲೋಚನೆ ಮಾಡೋದಕ್ಕೆ ಅವಕಾಶ ಇದೆ. ಪ್ರಪಂಚ ಎಲ್ಲ ಸುಳ್ಳು ಹೇಳ್ಬೋದು, ನಾನು ಕೂಡ ಹೊರ ಪ್ರಪಂಚದಲ್ಲಿ ಸುಳ್ಳು ಹೇಳ್ಬೋದು, ಆದರೆ ನನ್ನ ಅಂತರಂಗ ನನಗೆ ಸುಳ್ಳು ಹೇಳಲ್ಲ. ನಿಮ್ಮ ಮನಸ್ಸಲ್ಲಿ ಸುಳ್ಳು ಹೇಳುತ್ತಾ ನಿಮಗೆ? ಪ್ರಾಮಾಣಿಕವಾಗಿ ಹೇಳ್ರಿ. ನೀವು ಹೊರಗಡೆ ಬೇಕಾದ್ರೆ ನಿಮ್ಮ ಅಪ್ಪಂಗೆ ಸುಳ್ಳು ಹೇಳ್ಬೋದು, ನಿಮ್ಮ ಅಮ್ಮಂಗೆ ಸುಳ್ಳು ಹೇಳ್ಬೋದು, ನಿಮ್ಮ ಅಂತರಂಗವನ್ನ, ಆತ್ಮಸಾಕ್ಷಿಯನ್ನ ಸುಳ್ಳು ಹೇಳ್ಸಿ ನೋಡೋಣ. ನಂಬ್ತೀರಾ ನನ್ನ ಮಾತಿದನ್ನ? ನೋಡಿ, ಕೇಳಿಸ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ರಾಮಣ್ಣ ಅಂತ ಒಬ್ಬ ಇದ್ದ, ಅವನ ಫ್ರೆಂಡ್ ಭೀಮಣ್ಣ ಅಂತಿದ್ದ. ರಾಮಣ್ಣನ ಜೇಬ್ನಲ್ಲಿ ಭೀಮಣ್ಣ 500 ರೂಪಾಯಿ ಕದ್ಬಿಟ್ಟ. ಯಾರು ಕಳ್ಳ? ಭೀಮಣ್ಣ. ಯಾರು ಕಳ್ಕೊಂಡವನು? ರಾಮಣ್ಣ. ರಾಮಣ್ಣ ಎಲ್ಲಾ ಕಡೆ ಹುಡುಕ್ದ, ಅವನು ದುಡ್ಡು ಮನೆಯಲ್ಲೆಲ್ಲ ಹುಡುಕ್ದ, ಮೂಲೆಯಲ್ಲಿ ಹುಡುಕ್ದ, ಬ್ಯಾಗು ಚೀಲ ಪ್ರತಿಯೊಂದು ಹುಡುಕ್ದ, ಸಿಗಲೇ ಇಲ್ಲ. ಅಲ್ಮರ ಹುಡುಕ್ದ, ಗಾಡಿಯಲ್ಲಿ ಹುಡುಕ್ದ, ಪ್ರತಿಯೊಂದು ಕಡೆ ಪೌಚ್ ಹುಡುಕದ, ಕಿಟ್ ಬ್ಯಾಗ್ ಹುಡುಕದ, ಎಲ್ಲೆಲ್ಲಿ ಪುಸ್ತಕದಲ್ಲಿ ಇಟ್ಟಿದ್ದೇನೋ ಅಂತೆಲ್ಲ ಹುಡುಕ್ದ, ಎಲ್ಲೂ ಸಿಗ್ಲಿಲ್ಲ. ಕಡೆ ತಲೆ ಚಚ್ಕೊಂಡ, ನಾನು ಹಣೆ ಬರ ದುಡ್ಡು ಕಳ್ಕೊಂಡ್ಬಿಟ್ಟೆ, ಎಲ್ಲಿ ಕಳ್ಕೊಂಡು ಗೊತ್ತಿಲ್ಲ ಅಂತ ಅವನ ಪಾಡ್ಗವನು ಅದನ್ನ ಮರ್ತ್ಬಿಟ್ಟ. ಯಾರು ಮರ್ತಿದ್ದು? ರಾಮಣ್ಣ. ಈಗ ನೋಡ್ರಿ, ದಿನ ಬೆಳಗಾದ್ರೆ ರಾಮಣ್ಣ ಭೀಮಣ್ಣ ರಸ್ತೆಗಳಲ್ಲಿ ಎದುರು ಬದ್ರು ಸಿಗೋರು. ಯಾವಾಗ ರಾಮಣ್ಣ ಎದುರಿಗೆ ಸಿಗ್ತಾನೋ ಆಗ ಭೀಮಣ್ಣನ ಮನ್ಸು ಹೇಳ್ತಾ ಇತ್ತು, ಲೇ ಕಳ್ಳ, ಇವಂದೇ ಅವನಲ್ಲ ನೀ ಕದ್ದಿದ್ದು, ರಾಮಣ್ಣಂದೇ ಅಲ್ವ ನಾನು ನೀನು ಕದ್ದಿದ್ದು. ಯಾರು ಹೇಳ್ತಾ ಇರೋದು? ಭೀಮಣ್ಣನ ಮನ್ಸು. ಭೀಮಣ್ಣ ಸುಳ್ಳು ಹೇಳಿದಾನ ಆಚೆ, ನಾನು ಕದಿಲ್ಲ ಕಣಪ್ಪು, ನಂಗೆ ಹಾಕ್ಬೇಕು. ಆದ್ರೆ ಭೀಮಣ್ಣನ ಮನಸ್ಸು ಏನ್ ಹೇಳ್ತಾ ಇದೆ? ಲೇ ಕಳ್ಳ, ಹೊರಗಡೆ ಅವ್ರಿಗೆಲ್ಲ ನೀನು ಕಾರಣ ಕೊಟ್ಟು ಕಳ್ಳ ಅಲ್ಲ ಅಂತ ಸಾಬೀತ್ ಮಾಡಕ್ ಹೋಗ್ಬೋದು, ಆದ್ರೆ ನನಗ್ ಗೊತ್ತು ನೀನೇ ಕಳ್ಳಲ್ಲಿ ಕಳ್ಳ. ಇದನ್ನ ಯಾರು ಹೇಳ್ತಾ ಇರೋದು? ನಂಬ್ತಾರ ಇದನ್ನ ನೀವು? ನಿಜ ತಾನೆ? ನಿಮ್ಮ ಅಂತರಂಗ ಸುಳ್ಳು ಹೇಳಲ್ಲ ತಾನೆ? ಆದ್ದರಿಂದ ನಿಮ್ಮ ಅಂತರಂಗ ಹೇಳುವ ಸತ್ಯವನ್ನ ಗೌರವಿಸೋ ಮಕ್ಕಳಾಗಿ, ನಿಮ್ಮ ಆತ್ಮಸಾಕ್ಷಿಗೆ ವಿರುದ್ಧ ಹೋಗಬೇಡಿ. ಆತ್ಮಸಾಕ್ಷಿ ಎಂದೂ ಕೂಡ ನಮಗೆ ಮೋಸ ಮಾಡೋದಿಲ್ಲ. ಮೋಸ, ಕಪಟ, ವಂಚನೆಯಿಂದ ಪಾರ್ ಮಾಡುತ್ತೆ. ನಾವು ಸರಿಯಾಗಿ ಹೇಳಿದಾಗ ಸರಿ ಅಂತ ಹೇಳುತ್ತೆ, ನಾವು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳುತ್ತೆ. ಅಂತರಂಗ ಅನ್ನೋದನ್ನೇ ದೇವರು ಅಂತ ಕರೆದದ್ದು ನಾವು. ದೇವರೆಲ್ಲಿದ್ದಾನೆ? ನಮ್ಮ ಒಳಗಡೆನೇ ಇದ್ದಾನೆ. ಆದ್ದರಿಂದಲೇ ನಿಮ್ಮನ್ನು ಯಾರಾದ್ರೂ ಒತ್ತಾಯ ಮಾಡ್ತಾರೆ, ನೀನ್ ಹೇಳ್ತಿರೋ ಸತ್ಯ, ನೀನ್ ಹೇಳ್ತಿರೋ ನಿಜಾನ ಅಂದಾಗ ನೀವೇನ್ ಮಾಡ್ತೀರಿ? ಎದೆ ಮೇಲೆ ಕೈ ಇಟ್ಕೊಳ್ತೀರಿ. ನಮ್ಮ ಮನೆ ದೇವರನ್ನೇ ಹೇಳ್ತೀನಿ, ನಾನು ನಂಬ್ರಿ ಅಂತ. ನೀವು ಎದೆ ಮೇಲೆ ಕೈ ಇಟ್ಕೊಳ್ತೀರಾ, ಹೊಟ್ಟೆ ಮೇಲೆ ಕೈ ಇಟ್ಕೊಳ್ತೀರ, ತಲೆ ಮೇಲೆ ಕೈ ಇಟ್ಕೊಳ್ತೀರಾ? ನಾನು ನಂಬಿ ಅಂತ ನಿಮ್ ಬೆನ್ನಿಗೆ ಹಿಂಗ್ ಅನ್ಕೋತೀರಾ? ಎದೆನೇ ಮುಟ್ತೀರಿ ನೀವು. ನಿಮ್ಗೆ ಗೊತ್ತಿದೆ ಎದೆನೇ ಒಂದು ದೇವಸ್ಥಾನ, ಇಲ್ಲಿ ನಮ್ಮ ದೇವರಿದ್ದಾನೆ. ಹಗಲು ರಾತ್ರಿ ನಮ್ಮ ದೇವರಿದ್ದಾನೆ. ರಾತ್ರಿ ಕನ್ಸು ಬೀಳುತ್ತೆ ನಿಮ್ಗೆ, ಬೆಳಗ್ಗೆ ಎದ್ದ ತಕ್ಷಣ ಕನ್ಸು ನೆನಪು ಮಾಡ್ಕೊಂಡು ಹೇಳ್ತೀರಿ. ಹೆಂಗ್ ಗೊತ್ತಾಯ್ತದ ನಿಮ್ಗೆ? ನಿಮ್ಮ ಕನಸನ್ನ ನೆನಪು ಮಾಡ್ಕೊಳ್ತಾನೆ ನಿಮ್ಮ ಅಂತರ್ಯಾಮಿ. ನಿಮ್ಮ ತಂದೆ ತಾಯಿ ಹೇಳ್ತಾರೆ, ನೀವು ಓದಿ ಬರಹ ಬರೆದು ಒಳ್ಳೆಯವರಾಗೋದಕ್ಕೆ ಏನ್ ಬೇಕಾದ್ರೂ ನಾವು ಸಹಾಯ ಮಾಡ್ತೀವಿ, ಕಷ್ಟಪಟ್ಟು ಓದಿ ಅಂತ. ಈ ಮಾತು ಮತ್ತೆ ಮತ್ತೆ ನಿಮ್ಗೆ ನೆನಪು ಮಾಡ್ಕೊಡೋದು ಯಾರು? ನಿಮ್ಮ ಮೇಷ್ಟ್ರು ನಿಮ್ಗೆ ತಿಳಿವಳಿಕೆ ಹೇಳ್ತಾರೆ, ಅದನ್ನ ನೆನಪು ಮಾಡ್ಕೊಡೋದು ಯಾವುದು? ಆಂತರ್ಯ, ನಿಮ್ಮ ಮನಸ್ಸು. ಇಲ್ಲೊಬ್ಬ ಪುಟ್ಟ ಹುಡುಗ ಕೂತಿಲ್ಲ, ನಿನ್ನ ಹೆಸರೇನು? ಧೋನಿ. ಎಷ್ಟನೇ ಕ್ಲಾಸ್ ನೀನು? 4ನೇ ಕ್ಲಾಸು.
ಅವ್ ನೋಡಿದ ತಕ್ಷಣ ನನಗೆ ಯಡಿಯೂರಿಗೆ ಹೋಗಿದ್ದಿದ್ದು ನೆನಪಾಯ್ತು. ಹೋದ ವರ್ಷ ವಿದ್ಯಾರ್ಥಿ ದೇವೋ ಭವ ಅಂತ ಒಂದು ಕಾರ್ಯಕ್ರಮ, ಇದೇ ಥರದ ಕಾರ್ಯಕ್ರಮ ಯಡಿಯೂರಿನಲ್ಲಿ ಕಾರ್ಯಕ್ರಮ ಆಯಿತು. ಅಲ್ಲಿ ಹೈಸ್ಕೂಲ್ನಲ್ಲಿ ಸ್ವಾಮಿಗಳಿಗೆ ಹಾಕೋದಕ್ಕೆ ಒಳ್ಳೆ ಕುರ್ಚಿ ಇರಲಿಲ್ಲ. ಮುರಾರ್ಜಿ ಸ್ಕೂಲ್ ಅದು, ಒಳ್ಳೆ ಕುರ್ಚಿ ಇರಲಿಲ್ಲ. ನೋಡಿ ಅವನಿದಾನಲ್ಲ, ಇದೇ ಥರದ ಪುಟ್ಟ ಹುಡುಗ ಮಿಡ್ಲಿ ಸ್ಕೂಲ್ನಲ್ಲಿ, ಅಲ್ಲಿಂದ 1.5 ಫರ್ಲಾಂಗ್ ದೂರ. ಅವನು, ಸರ್ ನಮ್ಮ ಸ್ಕೂಲ್ನಲ್ಲಿ ಸ್ವಾಮಿಗಳಿಗೆ ಹಾಕುವಂಥದ್ದು ಒಳ್ಳೆ ಕುರ್ಚಿ ಆಯ್ತಾ ಸರ್, ನಾನೇ ತರ್ತೀನಿ ಅಂತ ಓಡಿ ಹೋಗಿ ಅವನು ಕುರ್ಚಿ ತಲೆ ಮೇಲೆ ಹೊತ್ಕೊಂಡು ಈಗ ಉಲ್ಟಾ ಮಾಡ್ಕೊಂಡು ಎತ್ಕೊಂಡ್ ಬರ್ತಾರೆ, ನೋಡಿದಿಲ್ಲ ಪ್ಲಾಸ್ಟಿಕ್ ಕುರ್ಚಿ ಮಾಡ್ಕೊಂಡು ಮತ್ತೆ ಸಮಯಕ್ಕೆ ಸರಿಯಾಗಿ ಬಂದ. ನಾನು ಅವ್ನು ಕೇಳಿದೆ, ನಿನ್ನ ಹೆಸರೇನು? ನನ್ನ ಹೆಸರು ನರಸಿಂಹಮೂರ್ತಿ ಅಂತ ಕಟ್ಟವ್ರೆ ಬುದ್ಧಿ ಅಂದ. ಮನೆಯಲ್ಲಿ ಹೆಸರಿಟ್ಟಿರೋದು ಕಟ್ಟವ್ರೆ ಅಂತ ಹೇಳ್ತಾರೆ, ಹೆಸರಿಡೋದನ್ನ ಹೆಸರಿಟ್ಟವ್ರೆ. ನಾನು ಹಳ್ಳಿ ಕಡೆ ಹೆಸರು ಕಟ್ಟವ್ರೆ ಅಂತ ಹೇಳ್ತಾರೆ. ಅಲ್ಲಿ ಮೇಷ್ಟ್ರು ಬಂದು ಅನೌನ್ಸ್ ಮಾಡಿಬಿಟ್ರು, 8ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸ್ ಮಾತ್ರ ಕೂತ್ಕೋಬೇಕು, ಚಿಕ್ಕವರೆಲ್ಲ ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡಬೇಕು ಅಂತ. ಅವ್ನು ನರಸಿಂಹಮೂರ್ತಿ ಬಾಗಿಲಲ್ಲಿ ನಿಂತ್ಕೊಂಡು ಹಿಂಗೆ ತಲೆ ಕೆರ್ಕೊಳ್ತಾ ಇದ್ದ. ನಾನು ಹೇಳಿದೆ ನರಸಿಂಹಮೂರ್ತಿ ಒಳಗೆ ಬರಲಿ ಅಂತ. ನನಗೆ ಸುಮಾರು 2 ಫರ್ಲಾಂಗ್ ಹೋಗಿ ಕುರ್ಚಿ ತಗೊಂಡು ಬಂದಂಥ ಆ ಮಗುನ ವಾಪಸ್ ಕಳ್ಸಕ್ಕೆ ನಂಗೆ ಇಷ್ಟ ಆಗಲಿಲ್ಲ. ಅವನ್ನ ನನ್ನ ಪಕ್ಕದಲ್ಲೇ ಕೂರಿಸ್ಕೊಂಡೇ ಇಲ್ಲಿ. ಈಗ ನಾನಿನ್ನೊಂದು ತಿಂಗಳೊಳಗೆ ಅವನಿಗೊಂದು ಗಿಫ್ಟ್ ತಗೊಂಡು ಯಡಿಯೂರಿಗೆ ಹೋಗಿ ಅವ್ರ ಸ್ಕೂಲ್ ಬಾಗಿಲಿಗೆ ಹೋಗಿ ಅವನಿಗೆ ಆ ಗಿಫ್ಟ್ ಕೊಟ್ಟು ಬರಬೇಕು ಅಂತಿದ್ದೀನಿ. ನನಗೆ ನಾನು ಮಕ್ಕಳ ವಿಷಯದಲ್ಲಿ ತುಂಬ ಪ್ರೀತಿ ವಿಶ್ವಾಸದಿಂದ ಬರ್ತೀನಿ. ಸುರೇಂದ್ರ ಹೇಳಿದಾಗ ನಾನು ಸಮಯ ಇಲ್ಲ, ಅದ್ರ ಮಕ್ಕಳ ಕಾರ್ಯಕ್ರಮನಪ್ಪ ಬಂದೇ ಬರ್ತೀನಿ ನಾನು. ನೋಡಿ, ನಾವು ದೀಪ ಹಚ್ಚೋಕೆ ಮೊದಲು 2 ಮಕ್ಕಳನ್ನು ಕರೆದು ನನ್ನ ಕೈ ಹಿಡ್ಕೊಳ್ಳಿ ಮಕ್ಕಳು ಅಂತೇಳಿ ನಾವು 3 ಜನ ಮೊದಲು ದೀಪ ಹಚ್ಚಿದ್ವಿ. ಆಮೇಲೆ ಎಲ್ಲ ಅತಿಥಿಗಳು ಹಚ್ಚಿದ್ರು. ಯಾಕೆ ಅಂತಂದರೆ ನೋಡಿ ಮಕ್ಕಳಿಗೆ, ವೇದಿಕೆ ಮೇಲಿರೋ ಎಲ್ಲ ಹಿರಿಯರಿಗೆ, ಸಭೆಯಲ್ಲಿರೋ ಎಲ್ಲ ಹಿರಿಯರಿಗೆ ನಮ್ಮ ನಿಜವಾದ ಕಣ್ಣು ಮನಸ್ಸು ಹೃದಯ ಯಾರು ಗೊತ್ತಾ ಮಕ್ಕಳೇ? ನೀವೇ. ನಾಳೆ ನಿಮ್ಮ ಜೀವನದಲ್ಲಿ ನೀವು ಸ್ವಾವಲಂಬಿಗಳಾಗಿ ಬದುಕಿ, ಜೊತೆಗೆ ಸಮಾಜಕ್ಕೂ ಕೂಡ ನೀವೊಂದು ಶಕ್ತಿಯಾಗಿ, ಭರವಸೆಯಾಗಿ, ನಂಬಿಕೆಯ ವ್ಯಕ್ತಿತ್ವಗಳಾಗಿ ಮೂಡಿ ಬರಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಆದ್ದರಿಂದಲೇ ನಿಮ್ಮೆಲ್ಲರಿಗೂ ಇಂಥ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಯೋಜಿಸಿದ್ದಾರೆ. ಇಷ್ಟು ಪೀಠಿಕೆಯ ಮಾತುಗಳು ಕೇಳಿದ್ರಿ. ಈಗ ನೇರವಾಗಿ ನಿಮ್ಮ ವಿಷಯಕ್ಕೆ ಬರ್ತೇನೆ. ವಿದ್ಯಾರ್ಥಿಗಳು, ವಿದ್ಯಾರ್ಥಿ ಅಂದ್ರೇನು? ಅರ್ಥಿ ಅಂದ್ರೇನು? ಅರ್ಥಿ ಅಂದ್ರೇನು? ಅಪೇಕ್ಷಿತ. ಅರ್ಥಿ ಅಂದ್ರೇನು? ವಿದ್ಯಾರ್ಥಿ ಅಂದ್ರೇನು? ವಿದ್ಯೆಯನ್ನು ಬಯಸುವವನು. ಅಪೇಕ್ಷಿತ ಅಂದ್ರೆ ಬಯಸೋದು ಅಂತ. ಧನಾರ್ಥಿ ಅಂದ್ರೇನು? ಹಣವನ್ನು ಬಯಸುವವನು. ಜ್ಞಾನಾರ್ಥಿ ಅಂದ್ರೇನು? ನೋಡಿ, ಇದೆಲ್ಲ ನಿಮ್ಗೆ ಅರ್ಥ ಆಗ್ತಾ ಇದೆ. ಅರ್ಥಿ ಅಂದ್ರೆ ಅಪೇಕ್ಷಿಸುವವನು, ಬಯಸುವವನು, ಇಷ್ಟಪಡುವವನು, ಅದಕ್ಕಾಗಿ ಹೋರಾಡಿ ಅದನ್ನು ಪಡ್ಕೊಳ್ಬೇಕು ಅಂತ ಶಪಥ ಹೊತ್ತವನು. ನೀವೆಲ್ಲ ವಿದ್ಯಾರ್ಥಿಗಳು, ನೀವೆಲ್ಲ ವಿದ್ಯಾಭ್ಯಾಸ ಮಾಡಬೇಕು ಅಂತ ತುಂಬಾ ಆಸೆ ಇದೆ ನಿಮಗೆ. ದೊಡ್ಡ ವಿದ್ಯಾವಂತರಾಗಬೇಕು ಅಂತ ಆಸೆ ಇದೆ. ನಾನೊಬ್ಬ ಇಂಜಿನಿಯರ್. ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಓದ್ದು. 88ನೇ ಇಸ್ವಿಲಿ ನಾನು ಗ್ರಾಜ್ಯುಯೇಟ್. ಈಗ ನನಗೆ 60 ವರ್ಷ, 60ನೇ ವರ್ಷ ನಡೀತಾ ಇದೆ ಈಗ ನನಗೆ. ಇವತ್ತಿಗೂ ದಿನಕ್ಕೆ 15 ಗಂಟೆ ಕೆಲಸ ಮಾಡ್ತೀನಿ ನಾನು. 15 ಗಂಟೆ ಕೆಲಸ ಮಾಡ್ತೀನಿ. ದಿನ 2 ಗಂಟೆ ಓದ್ತೀನಿ. ದಿನಕ್ಕೆ 2 ಗಂಟೆ ಧ್ಯಾನ ಜಪ ಮಾಡೇ ಮಾಡ್ತೀನಿ. ದಿನಕ್ಕೆ 1-1.5 ಗಂಟೆ ಪೂಜೆ ಮಾಡೇ ಮಾಡ್ತೀನಿ. ಬಂದವ್ರ ಜೊತೆ ಮಾತಾಡ್ತೀನಿ, ಮಾರ್ಗದರ್ಶನ ಕೊಡ್ತೀನಿ. ತಿಂಗಳಿಗೊಂದು 25-30 ಲೆಟರ್ಸು ನಾನು ಪರ್ಸನಲಿ ನನ್ನ ಕೈ ಬರಹದಲ್ಲಿ ಬರೀತೀನಿ. ಇಮೇಲ್ ಮಾಡಲ್ಲ. ದಿನಕ್ಕೊಂದು 20 ಫೋನು ವಿದ್ಯಾರ್ಥಿಗಳಿಗಾಗೆ ಮಾಡ್ತೇನೆ, ಭಾರತೀಯ ಮಕ್ಕಳಿಗೂ ಮಾಡ್ತೇನೆ. 14 ಹೊರ ರಾಷ್ಟ್ರಗಳಲ್ಲಿ ವಾಸ ಮಾಡಿರೋ ನನ್ನ ಸಂಪರ್ಕದಲ್ಲಿರೋ ಮಕ್ಕಳಿಗೂ ಕೂಡ ನಾನು ಮಾತಾಡ್ತೀನಿ. ಈಗ ನನ್ನ ಸಂಪರ್ಕದಲ್ಲಿರೋ ಮಕ್ಕಳು ಅಮೆರಿಕದಲ್ಲಿ PhD ಮಾಡ್ತಿರೋರಿದ್ದಾರೆ, ಇಂಗ್ಲೆಂಡಲ್ಲಿ MS ಮಾಡ್ತಾ ಇರೋರಿದ್ದಾರೆ, ಸನ್ಮೂನ್ ಯೂನಿವರ್ಸಿಟಿ ಸೌತ್ ಕೊರಿಯಾದಲ್ಲಿದ್ದಾರೆ, ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಪೂರ್ನಲ್ಲಿದ್ದಾರೆ, ಸ್ವಿಟ್ಜರ್ಲ್ಯಾಂಡಲ್ಲಿದ್ದಾರೆ. ಎಲ್ಲ ಮಕ್ಕಳು ನನ್ನ ಗುಡ್ ಬುಕ್ಸ್ ಅಂತ ಕರಿತೀವಿ. ಅಂದ್ರೇನು? ನಮ್ಮ ಭಾವನೆ ಪ್ರಪಂಚದಲ್ಲಿದ್ದಾರೆ. ನಮ್ಮ ಮಕ್ಕಳು ಎಲ್ಲ ಕಡೆ ಇದ್ದಾರೆ. ಅವರು ಸಾಧಿಸಿದ್ದನ್ನ ಮುಕ್ತ ಕಂಠದಿಂದ ನಾನು ಬೆಂತಟ್ತೇನೆ, ಪ್ರೋತ್ಸಾಹಿಸ್ತೇನೆ. ನನ್ನ ಮಕ್ಕಳು IAS ಮಾಡಿದ್ದಾರೆ, PhD ಮಾಡಿದ್ದಾರೆ. ಇವತ್ತು ಒರಿಸ್ಸಾ ಡಿಪಾರ್ಟ್ಮೆಂಟ್ನಲ್ಲಿ IAS 200 ಜನ ಅಧಿಕಾರಿಗಳಲ್ಲಿ 4ನೇ ಅಧಿಕಾರಿ ನಮ್ಮ ಸುರೇಂದ್ರನ್ ಜೊತೆಲೆ ಬರ್ತಾ ಇದ್ದ. ಆತನು ಕೂಡ SN ಗಿರೀಶ್ ಅಂತ ಹೇಳಿ ಆ ಹುಡುಗ, ಅವನು ಒರಿಸ್ಸಾದಲ್ಲಿ 4ನೇ ಸ್ಥಾನದಲ್ಲಿರೋ IAS ಆಫೀಸರ್.
ನೋಡಿ ಎಲ್ಲ ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ನಿಮ್ಗೆ? ಇವತ್ತು ನೀವು ಚಿಕ್ಕ ಚಿಕ್ಕ ಮಕ್ಕಳ ಕಾಣ್ತಾ ಇದ್ದೀರಿ, ಆದರೆ ನೆನ್ಪಿಟ್ಕೊಳ್ಳಿ, ನೀವು ನಾಳೆ ನಿಮ್ಮ ಸಾಧನೆ ಹೇಗಿರುತ್ತೋ ಹಾಗೆ ನಿಮ್ಮ ಯಶಸ್ಸಿನ ಪ್ರಯಾಣದಲ್ಲಿ ಸಂಚರಿಸ್ತೀರಿ, ದೊಡ್ಡ ದೊಡ್ಡ ಜವಾಬ್ದಾರಿಗಳಿಗೆ ನೀವು ಹೋಗ್ತೀರಿ. ಆದ್ದರಿಂದ ತಿಳ್ಕೊಳ್ಳಿ, ವಿದ್ಯಾರ್ಥಿ ಜೀವನದ ಯಶಸ್ಸಿಗೆ ಸಂಕಲ್ಪ ಶಕ್ತಿ ಚೆನ್ನಾಗಿರ್ಬೇಕು. ನೀವು ದೃಢ ಮನಸ್ಸಿನಿಂದ ನಿರ್ಧಾರ ಮಾಡಬೇಕು, ಏನ್ ಸಾಧಿಸ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ಕಠಿಣವಾದ ಅನ್ನೋದು ಒಂದು ಬೃಹತ್ ಕಟ್ಟಡ ಆದರೆ, ವಿದ್ಯಾರ್ಥಿ ಜೀವನ ಅನ್ನೋದು ಕಟ್ಟಡದ ಅಡಿಪಾಯ. ಅಡಿಪಾಯ ಸುಭದ್ರವಾಗಿದ್ದರೆ ಕಟ್ಟಡ ಸುರಕ್ಷಿತ. ಆದ್ದರಿಂದ ಯಾವ ಬೇಕು, ನಿಮ್ಗೆಲ್ಲ ಗೊತ್ತಿದೆ, ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರಬೇಕು. ನೀವು 5ನೇ ತರಗತಿಯಿಂದ 13 ವರ್ಷ ಓದ್ತೀರಿ, ಡಿಗ್ರಿ ಪಡ್ಕೊಂಡ್ಬಿಡ್ತೀರಿ. 7ನೇ ತರಗತಿಯಿಂದ 10 ವರ್ಷ ಓದ್ತೀರಿ, ಡಿಗ್ರಿ ಪಡ್ಕೊಳ್ತೀರಿ. 8ನೇ ತರಗತಿಯಿಂದ 8 ವರ್ಷ ನೀವು ಕಷ್ಟಪಟ್ರೆ ಮುಂದಿನ 80 ವರ್ಷ ಸುಖವಾಗಿರ್ತೀರಿ. 8 ವರ್ಷ ಕಷ್ಟಪಟ್ರೆ 80 ವರ್ಷ ಸುಖವಾಗಿರ್ಬೇಕು ಅನ್ನೋ ಅಷ್ಟು ಮಟ್ಟಿಗೆ ಲಾಭ ಇದ್ರೆ 8 ವರ್ಷ ಕಷ್ಟಪಡ್ಬೇಕಾ ಬೇಡವಾ? ಈಗ ನೀವು ಕೇಳ್ತೀರಿ, ಸ್ವಾಮೀಜಿ ನೀವು ಹೇಳ್ತಾ ಇದ್ದೀರಿ 8 ವರ್ಷ ಕಷ್ಟಪಟ್ರೆ 80 ವರ್ಷ ಸುಖವಾಗಿರ್ಬೋದು ಅಂತ. ಇದನ್ನ ನಾವು ನಂಬಬೇಕು ಅಂದ್ರೆ ಒಂದು ಸರಿಯಾದ ಉದಾಹರಣೆ, ನಾವು ನಂಬುವಂತ ಉದಾಹರಣೆ ಕೊಡಿ. ನೀವು ಹೇಳಿದ ತಕ್ಷಣ ನಾವು ನಂಬಕ್ಕಾಗತ್ತಾ ಅಂತ ಕೆಲವ್ರ ಮನಸ್ಸಲ್ಲಿ ಆದ್ರೂ ಒಂದು ಪ್ರಶ್ನೆ ಬಂದಿರುತ್ತೆ. ನೋಡ್ರಿ, ಕೇಳಿಸ್ಕೊಳ್ರಿ. ಬಿತ್ತಿದ್ದು ಬೀಜ, ಬೆಳೆದದ್ದು ತೆನೆ. ನೀವು ಬಿತ್ತಿದ್ದೇನೋ ಒಂದು ಭತ್ತದ ಬೀಜ ಬೆಳೆದ್ರೆ ಒಂದೇ ಒಂದು ಬೀಜ ಬರುತ್ತೆ ತೆನೆನಲ್ಲಿ. ತೆನೆ ಬರುತ್ತೆ, ತೆನೆನಲ್ಲಿ 150 200 ಕಾಳಿರುತ್ತೆ. ಬಿತ್ತಿದ್ದು ಬೆಳೆದದ್ದು, ನೀವು ಬಿತ್ತಿದ ಬೀಜ ಚೆನ್ನಾಗಿ ನೋಡ್ಕೊಂಡ್ರಿ ಅಂದ್ರೆ ಮೊಳಕೆ ಆಗತ್ತೆ, ಗಿಡ ಆಗತ್ತೆ, ಮರ ಆಗತ್ತೆ, ಹೆಮ್ಮರ ಆಗತ್ತೆ, 100 ವರ್ಷ ನೆರಳು ಕೊಡುತ್ತೆ, ಫಲ ಕೊಡುತ್ತೆ. ನಿಮ್ಗೆಲ್ಲ ಗೊತ್ತಿದೆ, ಭತ್ತ ಒಂದು ಬೀಜ ಬಿತ್ತಿದ್ರೆ 100 ಕಾಳು ಭತ್ತದ ಕಾಳು ಸಿಗುತ್ತೆ. ಹಾಗೆಯೇ 8 ವರ್ಷ ನೀವು ಕಷ್ಟಪಡಿ 80 ವರ್ಷ ಸುಖವಾಗಿರ್ತೀರಿ. ಬಿತ್ತಿದ್ದು 8 ಕಾಳು, ಬೆಳೆದದ್ದು 80 ವರ್ಷಕ್ಕೆ ಬೇಕಾದಷ್ಟು ಕಾಳು. ಅರ್ಥ ಆಯ್ತಾ ನಿಮ್ಗೆ? ಒಂದೇ ಒಂದು ತೆಂಗಿನಕಾಯಿ ಸಸಿ ಮಾಡಿದ್ರಿ, ಅದನ್ನು ಬೆಳೆಸಿದ್ರಿ, 8 ವರ್ಷ ಆದ್ಮೇಲೆ ತೆಂಗಿನಕಾಯಿ ಬಿಡಕ್ಕೆ ಶುರು ಮಾಡುತ್ತೆ. 1 ವರ್ಷಕ್ಕೆ 100 ಕಾಯಿ ಬಿಡುತ್ತೆ. ತೆಂಗಿನ ಮರ 100 ವರ್ಷ ಕನಿಷ್ಠ ಉಳಿಯುತ್ತೆ. ನಿಮ್ಗೆ ಇದೆಲ್ಲ ಗೊತ್ತಿದೆ. ದೇವರ ವ್ಯವಸ್ಥೆ ಏನು ಅಂದ್ರೆ ಬಿತ್ತಿದ್ದು ಬೀಜ, ಬೆಳೆದದ್ದು ತೆನೆ. ಅಂತೆಯೇ ಯಾರು ತಮ್ಮ ಜೀವನದಲ್ಲಿ 5ರಿಂದ 25ನೇ ವಯಸ್ಸಿನವರೆಗೂ ಕಲಿಕೆಯ ವಿಷಯದಲ್ಲಿ ಸೋಮಾರಿತನ ತೋರಿಸೋದಿಲ್ವೋ, ಉಡಾಫೆ ಮಾಡಲ್ವೋ, ಉದಾಸೀನ ಮಾಡೋದಿಲ್ವೋ, ಅಥವಾ ಯಾವುದೋ ಅಡ್ಡದಾರಿಯಲ್ಲೆಲ್ಲ ಪಡ್ಕೊಂಡ್ಬಿಡ್ಬೇಕು ಸುಲಭವಾಗಿ ಹೋಗ್ತಾರೋ ಅವರು ವಿಫಲರಾಗ್ತಾರೆ ಜೀವನದಲ್ಲಿ. ಆದ್ದರಿಂದ ನೆನಪಿಟ್ಕೊಳ್ಳಿ, ವಿದ್ಯಾರ್ಥಿ ಜೀವನ ಅಂತಕ್ಕಂಥದ್ದು ಕಠಿಣವಾದ ತಪಸ್ಸಿನೋಪಾದಿಯ ಜೀವನ. ತಪಸ್ಸಿದು. ಇಲ್ಲಿ ನೀವು ವಾಟ್ಸಪ್ ನೋಡ್ಕೊಂಡು, ಫೇಸ್ಬುಕ್ ನೋಡ್ಕೊಂಡು, ಗೂಗಲ್ ನೋಡಿ ಗುಗ್ಗುಗಳಾಗ್ಬಿಟ್ರೆ ಪ್ರಯೋಜನ ಇಲ್ಲ. ಮೊದಲನೇ ದಿವಸ ನಿಮ್ಮ ಸ್ಕೂಲ್ ಕರ್ಕೊಂಡ್ ಬಂದಾಗ ಸ್ಲೇಟ್ ನಲ್ಲಿ ಅಕ್ಷರ ಬರೆಸಿದ್ರು. ಒಂದು ಅಕ್ಷರ ಆನೆ ತರ ಇತ್ತು, ಇನ್ನೊಂದು ಅಕ್ಷರ ಚಿಟ್ಟೆ ತರ ಇತ್ತು, ಇನ್ನೊಂದು ಅಕ್ಷರ ಕಪ್ಪೆ ತರ ಇತ್ತು, ಒಂದೊಂದು ಗಾತ್ರದಲ್ಲಿತ್ತು. ನಿಮ್ಮ ಮನೆ ಗೋಡೆ ಮೇಲೆಲ್ಲ ಬರೆದು ಬಿಟ್ಟಿದ್ರಿ. ಯಥಾತದ್ದು ಹರಪ್ಪ, ಮೊಹೆಂಜಾದಾರೋ, ಅಜಂತ, ಎಲ್ಲೋರ, ತಕ್ಷಶಿಲೆ ಎಲ್ಲ ನೆನಪಾಗುವಂತ ರೀತಿಯಲ್ಲಿ ಕೆಟ್ಟದಾಗೆಲ್ಲ ಗೋಡೆ ಮೇಲೆ ತಿರುವಿ ಪೆನ್ಸಿಲ್ ಮುರಿದು ಹಾಕ್ಬಿಟ್ಟಿದ್ರಿ ಬರೆದು. ನಿಮ್ಮ ತಂದೆ ತಾಯಿಗಂತೂ ಸಾಕಾಗೋಗಿತ್ತು ಗೋಡೆಗಳೆಲ್ಲ ಗಲೀಜು ಮಾಡಿರೋದು ನೋಡಿ. ಆಮೇಲೆ ನಿಮ್ಮ ಮೇಷ್ಟ್ರು ಬರ್ಕೊಳ್ರು ಅಂದ್ರಿ. ಆಗ ಇಂಗ್ಲಿಷ್ನಲ್ಲಿ ತಮಾಷೆ ಮಾಡ್ತಾರೆ. ಆ ಸಾಲಿ ಹೇಗೆ ಬರಿತಾ ಇದ್ರಿ? ಲುಕಿಂಗ್ ಟು ಲಂಡನ್, ಟಾಕಿಂಗ್ ಟು ಟೋಕಿಯೋ.
ಅಂದ್ರೆ ಇಲ್ಲಿ ಶುರುವಾಗಿದ್ದು ಹೇಗೋ ಹೋಗ್ತಾ ಇತ್ತು ಲೈನು. ಆಗ ಮೇಷ್ಟ್ರು ನಿಮ್ಮ ಕೈಗೆ ಡಬಲ್ ರೂಲ್ಡ್ ಎಕ್ಸರ್ಸೈಸ್ ಕೊಟ್ರು, 4 ರೂಲ್ಡ್ ಎಕ್ಸರ್ಸೈಸ್ ಕೊಟ್ರು, 6 ತಿಂಗಳು ನಿಮ್ಮ ಕೈಲಿ ಕಾಪಿ ರೈಟಿಂಗ್ ಬರ್ಸಿದ್ರು. ಮಕ್ಕಳ ಪರೀಕ್ಷೆಲಿ ಕಾಪಿ ಹೊಡಿಬಾರ್ದ್ಕೊಂಡ್ರು, ಪರೀಕ್ಷೆ ಮೊದಲು ಕಾಪಿ ಬರಿಬೇಕು ಅಂತ ಹೇಳ್ಕೊಟ್ರು. ಇದನ್ನ ಕೇಳಿದ್ಮೇಲೆ ಕೇಳೋ ಹುಡುಗರು ಪರೀಕ್ಷೆಯಲ್ಲಿ ಕಾಪಿ, ಮೇಷ್ಟ್ರು ಟೋಪಿ ಅಂತ ಹೇಳಿ ಹೊಂಚಾಗ್ತಾ ಇದ್ರು ಕಾಪಿ ಹೊಡೆಯೋಕ್ಕೆ. ಕಾಪಿ ಹೊಡೆದ ಒಬ್ಬನೇ ಒಬ್ಬ ವ್ಯಕ್ತಿಯು ಕೂಡ ಜೀವನದಲ್ಲಿ ಮಹಾತ್ಮನಾಗಿಲ್ಲ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಪರೀಕ್ಷೆಯಲ್ಲಿ ಕಾಪಿ ಹೊಡೆದವನು ಯಾರೂ ಕೂಡ ದೇಶವನ್ನು ಆಳುವ ವ್ಯಕ್ತಿ ಆಗಿಲ್ಲ, ದೇಶಕ್ಕೆ ದಿಕ್ಕು ದೆಸೆ ತೋರಿಸುತ್ತ ಮಹಾತ್ಮನಾಗಿಲ್ಲ. ಕಷ್ಟಪಟ್ಟ ಮನುಷ್ಯ ಅವನು ಜೀವನದಲ್ಲಿ ಅದ್ವಿತೀಯವಾದದನ್ನು ಸಾಧಿಸಿದ್ದಾನೆ. ಮಕ್ಕಳೇ, ಒಂದೇ ಬೆಟ್ಟದಲ್ಲಿ 4-6 ಬೋರ್ಡ್ ಬಂಡೆಗಳಿರುತ್ತೆ. ರೈತರು ತರ್ತಾರದನ್ನ, ಶಿಲ್ಪಿಗಳ ಕೈ ಕೊಡ್ತಾರೆ, ಶಿಲ್ಪಿ ಅದನ್ನು ಕೆತ್ತಕ್ಕೆ ಶುರು ಮಾಡ್ತಾನೆ. 4-6 ಪೆಟ್ಟು ತಿಂದಿದ್ದು ಮೆಟ್ಲು ಅಂತ ಪಕ್ಕಕ್ಕೆ ಇಡ್ತಾನೆ. ಲಕ್ಷಾಂತರ ಪೆಟ್ಟು ತಿಂದ ಶಿಲೆ ಪೂಜನೀಯವಾಗತ್ತೆ, ಸುಂದರವಾದ ವಿಗ್ರಹ ಆಗುತ್ತೆ. ಊರಿನವರೆಲ್ಲ ಸೇರಿ ವಿಗ್ರಹವನ್ನು ತಗೊಂಡು ಹೋಗಿ ಗರ್ಭಗುಡಿನಲ್ಲಿ ಸ್ಥಾಪಿಸ್ತಾರೆ. ಇಂಥ ಪುಣ್ಯಾತ್ಮರೆಲ್ಲ ಸೇರಿ ಪ್ರಾಣ ಪ್ರತಿಷ್ಠೆ ಮಾಡ್ತಾರೆ. ಸ್ವಾಮಿಗಳನ್ನು ಕರೆಸಿ ಮೊದಲನೇ ಪೂಜೆ ಮಾಡಿಸ್ತಾರೆ. ಊರಿನವರೆಲ್ಲ ಹಣ್ಣು ಕಾಯಿ ಮಾಡ್ತಾರೆ. ಶನಿವಾರ, ಸೋಮವಾರ, ಗುರುವಾರ ಪೂಜೆ ಮಾಡ್ತಾರೆ. ವರ್ಷವೆಲ್ಲ ಜಾತ್ರೆ ಆಗುತ್ತೆ, ಜನಕ್ಕೆ ಸಂತೋಷ ಆಗುತ್ತೆ. ಜನ ಎಷ್ಟು ಮಟ್ಟಿಗೆ ಭಾವನಾತ್ಮಕವಾಗಿ ದೇವ್ರನ್ನ ಒಪ್ಕೊಳ್ತಾರೆ ಅಂತಂದ್ರೆ, ಯಾರಾದರೂ ನಾವು ಹೇಳಿದ ಮಾತು ಕೇಳಿಲ್ಲ ಅಂದ್ರೆ, ನಮ್ಮ ದೇವರಾಣೆ ನಾವು ಸತ್ಯ ಹೇಳ್ತಾ ಇದ್ದೀನಿ, ನಮ್ಮ ದೇವ್ರನ್ನ ನಾವು ಮುಂದೆ ಇಟ್ಕೊಳ್ತೇವೆ. ನಮ್ಮ ದೇವ್ರನ್ನ ಬಿಟ್ಟು ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ತಂದೆ ತಾಯಿನ ಬಿಟ್ಟು ಹೇಗೆ ಬದುಕೋಕೆ ಸಾಧ್ಯ ಇಲ್ವೋ, ಪಾಠ ಹೇಳ್ಕೊಟ್ಟಂತ ಗುರುಗಳನ್ನು ಬಿಟ್ಟು ಹೇಗೆ ಬದುಕೋಕೆ ಸಾಧ್ಯ ಇಲ್ವೋ, ನಮ್ಮ ದೇವರು ಕೂಡ ನಮ್ಮ ಜೀವನ ಪರ್ಯಂತ ನಮ್ಮ ಜೊತೆ ಬರ್ತಾನೆ. ಹಾಗಾದ್ರೆ ಈ ದೇವರು ಅಂದ್ರೆ ಏನು? ಯಾವುದೇ ಸಮಯದಲ್ಲೂ ನಾವು ಧೃತಿಗೆಡದೆ, ಭರವಸೆ ಕಳ್ಕೊಳ್ಳದೆ, ನಂಬಿಕೆ ಕಳ್ಕೊಳ್ಳದೆ, ಒಂದು ಉನ್ನತವಾದ ಜೀವನದ ಪಥದಲ್ಲಿ ಶ್ರದ್ಧೆಯಿಂದ, ವಿಶ್ವಾಸದಿಂದ ನಡೀತಾ 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 ನಮ್ಮ ಪರಿಶ್ರಮದಿಂದ ನಾವು ಎತ್ತರದ ಹಂತಗಳನ್ನು ಏರೋದಕ್ಕೆ ನಮಗೊಂದು ಪವಿತ್ರವಾದ, ಸಕಾರಾತ್ಮಕವಾದ ಪ್ರೇರಣಾ ಶಕ್ತಿ ಬೇಕು. ಅದೇ ದೇವರು. ನೀವು ಯೋಚನೆ ಮಾಡ್ರಿ, ನೀವು ಕಡಿಮೆ ಪೆಟ್ಟು ತಿಂದ ಕಲ್ಲು ಮೆಟ್ಲಾಗ್ಬಿಡುತ್ತೆ, ಜಾಸ್ತಿ ಪೆಟ್ಟು ತಿಂದ ಕಲ್ಲು ವಿಗ್ರಹ ಆಗತ್ತೆ. ಎರಡೂ ಕೂಡ ಒಂದೇ ತಾಯಿ ಬೆಟ್ಟದಲ್ಲಿತ್ತು, ಎರಡೂ ಕಲ್ಲೇ ಆಯಿತು. ಆದರೆ ಮೆಟ್ಲಿನ ಜನ ತುಳಿತಾರೆ, ಗುಡಿ ಒಳಗೆ ಬಂದು ವಿಗ್ರಹದ ಪಾದಾನ ಹಿಡಿತಾರೆ. ಒಂದು ದಿವಸ ಮೆಟ್ಟಿಲಿನ ಕಲ್ಲು ವಿಗ್ರಹದ ಕಲ್ಲನ್ನು ಕೇಳ್ತಂತೆ, ಅಣ್ಣ ನಾವಿಬ್ರು ಕೂಡ ಒಂದೇ ಬೆಟ್ಟದಲ್ಲಿದ್ದವರು, ನಾವಿಬ್ರು ಒಂದೇ ತಾಯಿ ಬೆಟ್ಟಕ್ಕೆ ಸೇರಿದವರು, ಕೊಂತೆಹಳ್ಳಿ ಬಂಡೆಯವರು ನಾವೆಲ್ಲ. ನೋಡಿ ಇಲ್ಲಿ ಇಲ್ಲ ಹತ್ರ ಕೊಂತೆಹಳ್ಳಿ, ಬಂಡೆ, ಕೊಂತೆಹಳ್ಳಿ ಬೆಟ್ಟದವ್ರು ನಾವು. ನಮ್ಮಿಬ್ರು ಅಲ್ಲಿಂದ ಕರ್ಕೊಂಬಂದ್ರು ಜನ. ನೋಡ್ರಿ, ನನ್ನ ತುಳಿತಾರೆ, ಬಿಸಿಲಲ್ಲಿ ಬಿಸಾಕ್ಬಿಟ್ಟವ್ರೆ, ಮೆಟ್ಲು ಅಂತ ಕೂರಿಸ್ಬಿಟ್ಟವ್ರೆ, ಮಳೆ ಗಾಳಿ ಚಳಿ ಬಿಸಿಲು ಎಲ್ಲದಕ್ಕೂ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಅಷ್ಟೇ ಅಲ್ಲ, ಜನ ನನ್ನನ್ನು ಮೆಟ್ಕೊಂಡು ತುಳ್ಕೊಂಡು ಬರ್ತಾರೆ. ಅಷ್ಟೇ ಅಲ್ಲ ಕಣಪ್ಪ, ಕಾಲ್ಗೇನಾದ್ರು ಮೆತ್ಕೊಂಡಿದ್ರು ವಾರಿಸ್ಬಿಟ್ಟು ಹೋಯ್ತಾರೆ ಮುಂದಕ್ಕೆ. ನಿಮ್ಗೆಲ್ಲ ಗೊತ್ತಾಯ್ತು. ಆದ್ರೆ ನಿನ್ನನ್ನ ನೆಲದಲ್ಲಿ ಕೂರಿಸ್ಬಿಟ್ಟವ್ರೆ, ನಿನಗೆ ಹಾಲಭಿಷೇಕ, ಮೊಸರಭಿಷೇಕ, ತುಪ್ಪದ ಅಭಿಷೇಕ, ಪಂಚಾಮೃತ ಅಭಿಷೇಕ, ನಿನ್ನ ಪಾದದ ಮೇಲೆ ಹಣೆ ಇಟ್ಟು ಕೇಳ್ಕೊಳ್ತಾರೆ. ಇಷ್ಟಲ್ಲದೆ ನಿನಗೆ ಚಾಮರ ಬೀಸ್ತಾರೆ. ನನ್ನನ್ನು ಹಿಂಗೆ ಮಾಡ್ಬಿಟ್ಟಿದಾರಲ್ಲ, ಯಾಕಲ್ಲ? ಆವಾಗ ಮೆಟ್ಲಿನ ಕಲ್ಲಿನ ಪ್ರಶ್ನೆಗೆ ವಿಗ್ರಹದ ಕಲ್ಲು ಹೇಳ್ತಂತೆ, ನೋಡಪ್ಪ, ಇದಕ್ಕೆ ಉತ್ತರ ಭಾಳ ಜಟಿಲವಾಗಿ ಏನಿಲ್ಲ, ಇರೋ ವಿಷಯ ನೇರವಾಗಿ ಹೇಳ್ಬಿಡ್ತೀನಿ. ನೀನೇ ಹೇಳಿದ್ಯಲ್ಲ, 4 ಮೂಲೆಗೆ 4 ಏಟು ಹಾಕಿ ನಿನ್ನನ್ನು ಮೆಟ್ಲು ಅಂತ ಕೂರಿಸಿದ್ರು. ಆದರೆ ನನಗೆ ನನ್ನ ಮೂಗು ಕೆತ್ತಕ್ಕೆ 35,000 ಏಟು ಹೊಡೆದ್ರು, ನನ್ನ ಕಿವಿ ಕೆತ್ತಕ್ಕೆ 70,000 ಏಟು ಹೊಡೆದ್ರು, ನನ್ನ ಶರೀರ ಎಲ್ಲ ಸರಿಯಾಗಿ ಕೆತ್ತೋದಕ್ಕೆ ಲಕ್ಷಾಂತರ ಏಟು ಹೊಡೆದು ಬಡ್ದು ಹೊಡೆದು ನನ್ನ ಪ್ರಾಣನೇ ತೆಗೆದುಬಿಟ್ರು. ಆಮೇಲೆ ಪೂಜಾ ವಿಧಾನಗಳೆಲ್ಲ ಮಾಡಿ ಇಂಥ ಪುಣ್ಯಾತ್ಮರು ಬಂದು ಪ್ರಾಣ ಪ್ರತಿಷ್ಠೆ ಅಂತ ಮಾಡಿದ್ರು, ನನ್ನಲ್ಲಿ ಜಾಗೃತಿ ಉಂಟು ಮಾಡಿದ್ರು. ಈಗ ಹೇಳಪ್ಪ, ನಮ್ಮಿಬ್ಬರಲ್ಲಿ ಜಾಸ್ತಿ ಒದೆ ತಿಂದವನು ಯಾರು? ಮೆಟ್ಟಿಲಿನ ಕಲ್ಲು ಬಾಯಿ ಮುಚ್ಕೊಳ್ತಂತೆ. ನಿಮ್ಗೆಲ್ಲ ಅರ್ಥ ಆಯ್ತು? ಕಲ್ಲು ಜಾಸ್ತಿ ಪೆಟ್ಟು ತಿಂದ್ರೆ ವಿಗ್ರಹ ಆಗತ್ತೆ, ಪೂಜನೀಯವಾಗತ್ತೆ, ಶಾಶ್ವತವಾಗಿ ಜನ ಗೌರವಿಸ್ತಾರೆ. ವಿದ್ಯಾರ್ಥಿಗಳೇ, ಯಾವ ವಿದ್ಯಾರ್ಥಿ ಕಷ್ಟಪಡ್ತಾನೋ, ಕಷ್ಟಗಳನ್ನು ಸಹಿಸ್ಕೊಳ್ತಾನೋ, ಜೀವನದಲ್ಲಿ ನೆನ್ಪಿಟ್ಕೊಳ್ಳಿ, ಸ್ವಾಮಿ ವಿವೇಕಾನಂದರು ಹೇಳಿದಂಥ ಮಾತಿದು. ಎಷ್ಟು ಚೆನ್ನಾಗಿದೆ ಈ ಮಾತು ನೋಡಿ. ಮನುಷ್ಯನೇ, ನಿನ್ನ ಜೀವನದ ಯಶಸ್ಸಿನಲ್ಲಿ ಮುಖದ ಮೇಲೆ ಮೂಡುವ ನಗು ಎಷ್ಟು ಮುಖ್ಯವೋ